ಆ ಪರಮಾತ್ಮನ ಕಡೆಗೆ ತಿರುಗಿಸಿ ಅವನ ಪಾತ್ರಕ್ಕ ಅನುಗ್ರಹ ಆದ್ರಿಪ್ಪ ಅಂದ್ರ ನಿಮ್ದು ಏನಾಕೈತಿ ಅಂದ್ರ ನಿಮ್ ಕಷ್ಟ ಎಲ್ಲ ಪರಿಹಾರ ಆಕೈತಿ ಅಂತ ಹೇಳ್ತಾರ. ಅದಕ್ಕ ಈ ಸುಳ್ಳಿನ ಸಂಸಾರವನ್ನು ನಂಬುವುದರಿಂದ ನಿಮ್ಗೆ ಏನಕ್ಕೈತಪ್ಪ ಅಂದ್ರ ಬರೇ ಶನಕ್ ಸುಖ, ತಾತ್ಪರ್ಯಕ ಸುಖ. ಅದಕ್ಕೆ ಹೇಳ್ತಾರ ತುಕಾರಾಮ್ ಮಹಾರಾಜ್ರ, ಈ ಸಂಸಾರವನ್ನು ಅವ್ರು ಹೆಂಗೈತಪ್ಪ ಅನ್ನೋದು, ಸಂಸಾರ ದುಃಖ ಮೂಲ ಅಂಗಲೇ ಉಡಾಳ ಅಂತ ಹೇಳ್ತಾರ ಅವ್ರು. ಅದಕ್ಕ ಅಕ್ಕ ಮಾದೇ ಒಂದು ಹೊತ್ತಿನಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಎಮ್ಮಿಗೊಂದ ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಅಂತ ಹೇಳ್ತಾವ. ಕೌಶಿಕ ಮಹಾರಾಜ ಹೇಳ್ತಾವ ಅಕ್ಕ ಮಾದೇವಿ. ಅದಕ್ಕ ಏನ್ ಹೇಳ್ತಾರಪ್ಪ ತುಕಾರಾಮ್ ಮಹಾರಾಜ್ರಂದ್ರ, ಈ ಸಂಸಾರವನ್ನು ಸುಳ್ಳೈತೆ ಅಂತ ಹೇಳ್ತಾರ ಅವ್ರು. ಅದಕ್ಕ ಅಲಿಯ ಸಂಸಾರ ಉಟಾವೇಗ ಕರ ಶರಣಜ ಉದಾರ ಪಾಂಡುರಂಗ, ಶರಣಜ ಉದಾರ ಪಾಂಡುರಂಗ ಅಲಿಯ ಸಂಸಾರ उठावे करा शरण जा उदार पांडुरंगा देया हे काळाचे धडा कुबेराचे इथे मनुष्याचे काय आहे. ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರ ಸಂತರು ಎತ್ತರ ಮಾಡ್ತಾರ ಪರಮಾತ್ಮಗೆ ಶರಣ ಹೋಗಿ ಅಂತೇಳಿ. ಅದಕ್ಕ ದೇಯ ಹೇ ಕಾಳಾಚಿ ದನ ಕುಬಿರಾಚಿ ಇದೇ ಮನಸಾಚಿ ಕಾಯಾಗಿ, ಇದೇನು ನಂದ ಅಂತೇಳಿ ಏನು ಮೆಚ್ಚಿ ಕೂತಿದಲ್ಲ, ಇದು ಯಾವುದೂ ನಿಂದಿಲ್ಲ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಏನ್ ಹೇಳ್ತಾರ ಬಸವಣ್ಣ ಅವ್ರು ಅಂದ್ರ, ಸಂಸಾರ ಎಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತಿಯ ಮಂದಿ ಕಂಡೆಯ, ಇದನ್ನು ಎತ್ತಿ ಕೆಡಬೇಡ, ಸಿರಿ ಎಂಬುದು ಮರ್ಯಾದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರ. ಅದಕ್ಕ ಈ ಸಂಸಾರವನ್ನು ಅಷ್ಟು ಹೊಲ ಐತಿ, ಇಷ್ಟು ರೊಕ್ಕ ಮಾಡಿದನು, ಕೋಟ್ಯಾಧೀಶಿದನು, ಲಕ್ಷಾಪತಿ ರಾಹಿ ಕಾಳಾಚಿ ದನ ಕುಬೇರಾಚಿ ತೇ ಮನುಸಾಚಿ ಕಾಯಾಯಿ, ಇದೆಲ್ಲ ನಂದ ತೇಳಿ ಮೆಚ್ಚಿ ಕೂತಿದಲ್ಲ, ಇದು ಯಾವುದೂ ನಿಂದಿಲ್ಲ, ಏನ ನಿಮಿತ್ತ ಮಾತ್ರ ದನಿ ಆಗಿದೆ ಅಂತ ಹೇಳ್ತಾರ. ನಿಮಿತ್ತಾಚ ದನಿ ಕೇಲಾಸೆ ಪ್ರಾಣಿ ಮಾಜವ ಸೋಡನ ಕೇವ ಮಾಯ ಬಾಪ. ಆ ಯಮ